Hello, my dear little champions. Welcome back to PW Kannada class 9th and 10th YouTube channel. This is Ashok SK. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸೊ ಇವತ್ತು ನಾವು ಹೌ ಟು ಇಂಪ್ರೂವ್ ಅವರ್ ಬೋರ್ಡ್ ಪ್ರಿಪರೇಷನ್. ಸರ್ ನಾನು ತಕ್ಕ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀನಿ, ಬಟ್ ಐ ವಾಂಟ್ ಮೋರ್ ಪರ್ಸೆಂಟೇಜ್. ನಾನು ಒಂದು ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಕ್ಕೆ ನಾನು ಏನು ಮಾಡಬೇಕು? ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಸರ್ ನಾನು ಒಂದು ಚಾಪ್ಟರ್ ಸಹಿತ ಓದಿಲ್ಲ ಇದುವರೆಗೂ, ಇವಾಗಲೂ ನಾನು ಮೋರ್ ದ್ಯಾನ್ 95% ಸ್ಕೋರ್ ಮಾಡ್ಬೋದಾ? ನಾನು ಹೇಳ್ತೀನಿ, ನೀವು ಇನ್ನೂ ಒಂದು ಟಾಪಿಕ್ ಸಹಿತ ಮುಟ್ಟಿಲ್ಲ ಅಥವಾ ಇನ್ನೂ ಒಂದು ಚಾಪ್ಟರ್ ಸಹಿತ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೂ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್ ಟು ಸ್ಕೋರ್ ಮೋರ್ ದ್ಯಾನ್ 95%. ಸಪೋಸ್ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಾ, ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಸ್ಕೋರ್ more than 98%. You can expect 100% also. Adi hege? Here I have ultimate master plan for your board exam preparation with respect to physics. Adi hege? Noda bani. So ಮೊದಲಿಗೆ ನೋಡೋದಾದ್ರೆ ultimate master plan for your board exam 2024. ಯಾವ ಸಬ್ಜೆಕ್ಟ್? ಫಿಸಿಕ್ಸ್ ಸಬ್ಜೆಕ್ಟ್. ಅದು ಹೇಗೆ ಸರ್? ನೋಡೋಣ. I have a complete plan till your exam. Okay? So, ನಾನು ಹೇಳಿರೋ ಪ್ಲಾನ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್ ಇನ್ ಫಿಸಿಕ್ಸ್. ಓಕೆ, ಅದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಟೋಟಲ್ ಚಾಪ್ಟರ್ಸ್ ಇನ್ ಫಿಸಿಕ್ಸ್ ಎಷ್ಟಿದೆ? ಟೋಟಲ್ 5 ಚಾಪ್ಟರ್ಸ್. ಫಸ್ಟ್ ಒನ್ ಎಲೆಕ್ಟ್ರಿಸಿಟಿ, ಸೆಕೆಂಡ್ ಒನ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಥರ್ಡ್ ಒನ್ light reflection and refraction, and the fourth one human eye and colorful world, and the fifth one that is for only state board students, sources of energy. Total 5 chapters, right? 5 chapters ಇದೆ. ಇಲ್ಲಿ ನೋಡಬಹುದು ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ 5. ಚಾಪ್ಟರ್ಸ್ ನೇಮ್ ನೀವು ನೋಡಬಹುದು: electricity, magnetic effect of electric current, light reflection and refraction, human eye and colorful world, sources of energy. Okay, so this one is purely for state board students, SSLC. Okay, but what about CBSE? 1, 2, 3, 4 ಈ 4 ಚಾಪ್ಟರ್ಸ್ ಸಾಕು. ನಿಮಗೆ ಡೌಟ್ ಬರುತ್ತೆ, ಸರ್ ಇಲ್ಲಿ ನಂಬರ್ಸ್ ಬರ್ದಿದ್ರಲ್ಲ, ಏನು ಅದರ ಅರ್ಥ? 8t + 1p ಅಂತ ಬರ್ದಿದ್ರೆ ಏನು? ಇದಕ್ಕೆ ನಿಮಗೆ ಆನ್ಸರ್ ಸಿಗಬೇಕು ಅಂತಂದ್ರೆ ಜಸ್ಟ್ ವಾಚ್ ಹಿಯರ್. ನಮ್ಮ ಯೂಟ್ಯೂಬ್ ಚಾನಲ್ ಹೋದ್ರೆ, ಓಕೆ, PW ಕನ್ನಡ 9th and 10th ಈ ಯೂಟ್ಯೂಬ್ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದ್ರೆ ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ: ಹೋಮ್, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇ ಲಿಸ್ಟ್ ಅಂಡ್ ಕಮ್ಯುನಿಟಿ. ರೈಟ್? ಸೊ ಇಲ್ಲಿ ನಮಗೆ ನನ್ನ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಸಪೋಸ್ ನೀವು ಫಿಸಿಕ್ಸ್ನ ಪ್ರಿಪೇರ್ ಆಗಬೇಕು, ಅದು ಯಾವ ಥರ ಪ್ರಿಪೇರ್ ಆಗಬೇಕು? ಸೊ ನಿಮಗೆ ಒಟ್ಟಿಗೆ ಫಿಸಿಕ್ಸ್ ಬೇಕು ಅಂತಂದ್ರೆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪ್ಲೇ ಲಿಸ್ಟ್. ಓಕೆ, ಪ್ಲೇ ಲಿಸ್ಟ್. ನೆಕ್ಸ್ಟ್ ಈ ತರ ಕೆಳಗೆ ಬಂದ್ರೆ ಎಲ್ಲಿ ಸಿಗುತ್ತೆ ನಿಮಗೆ? ಅಭಿಮನ್ಯು 2.0 ಫಿಸಿಕ್ಸ್, ಅಭಿಮನ್ಯು 2.0 ಫಿಸಿಕ್ಸ್ ಅಂತ ಇಲ್ಲಿ ನಿಮಗೆ ತೋರಿಸ್ತಿರೋದು ಎಷ್ಟು ವಿಡಿಯೋಸ್? 43. ರೈಟ್? 43 ವಿಡಿಯೋಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಅಭಿಮನ್ಯು 2.0. ಇದು ಪ್ಲೇ ಲಿಸ್ಟ್ ಆಯ್ತು. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ. ಎಷ್ಟು ಲೆಕ್ಚರ್ಸ್ ಇದೆ ಇಲ್ಲಿ ನೋಡ್ಬೋದು? 1, 2, 3, 4, 5, 6, 7 and 8 ಚಾಪ್ಟರ್ಸ್ ಇದೆ. ಅಂದ್ರೆ 8 ಕ್ಲಾಸಸ್, ಚಾಪ್ಟರ್ಸ್ ಅಲ್ಲ, 8 ಕ್ಲಾಸಸ್. ಓಕೆ, ಆಮೇಲೆ ಇನ್ನೊಂದು ಲೈವ್ ಪ್ರಾಕ್ಟೀಸ್ ಸೆಷನ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಅಂದ್ರೆ ಟೋಟಲ್ ಎಷ್ಟಾಯ್ತು? 8 ಥಿಯರಿ ಕ್ಲಾಸಸ್, 1 ಪ್ರಾಕ್ಟೀಸ್ ಸೆಷನ್, ಟೋಟಲ್ 9 ಕ್ಲಾಸಸ್. ಅದಕ್ಕೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ 8 ಥಿಯರಿ ಕ್ಲಾಸಸ್, 1 ಲೈವ್ ಪ್ರಾಕ್ಟೀಸ್ ಸೆಷನ್. ನಿಮಗೆ MCQ ಕ್ವಶನ್ಸ್ನ ಡೌಟ್ ಇಲ್ಲದೆ ಸಾಲ್ವ್ ಮಾಡಬೇಕಂದ್ರೆ ಕೈಂಡ್ಲಿ ವಾಚ್ ದಿಸ್ ಲೈವ್ ಪ್ರಾಕ್ಟೀಸ್ ಸೆಷನ್. ನಿಮಗೆ ನ್ಯೂಮರಿಕಲ್ಸ್ ಮತ್ತೆ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಮತ್ತೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ಕೈಂಡ್ಲಿ ವಾಚ್ ದಿಸ್ 8 theoretical videos. Got it?
ಟೋಟಲ್ 9 ಕ್ಲಾಸಸ್. ಎಷ್ಟಾಯ್ತು ಟೋಟಲ್? ನಮಗೆ 9 ಕ್ಲಾಸಸ್ ಫ್ರಮ್ ಎಲೆಕ್ಟ್ರಿಸಿಟಿ. 9 ಕ್ಲಾಸಸ್ ಫ್ರಮ್ ಎಲೆಕ್ಟ್ರಿಸಿಟಿ. ಓಕೆ, ಅದೇ ರೀತಿ ಸೆಕೆಂಡ್ ಚಾಪ್ಟರ್ ನೋಡ್ಕೊಂಡ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, 5 ಥಿಯರಿ ಕ್ಲಾಸಸ್ ಪ್ಲಸ್ 1 ಲೈವ್ ಪ್ರಾಕ್ಟೀಸ್ ಸೆಷನ್. ಟೋಟಲ್ ಎಷ್ಟು ಕ್ಲಾಸ್ ಆಯ್ತು? 6 ಕ್ಲಾಸಸ್ ಫ್ರಮ್ ಸೆಕೆಂಡ್ ಚಾಪ್ಟರ್. ಅದೇ ರೀತಿ ಥರ್ಡ್, 4, 5 ಚಾಪ್ಟರ್ ನೋಡಿದ್ರೆ, ಥರ್ಡ್ ಚಾಪ್ಟರ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಇಟ್ ಇಸ್ ಟೂ ಬಿಗ್ ಚಾಪ್ಟರ್, ದಟ್ ಈಸ್ 15 ಕ್ಲಾಸಸ್ ಇನ್ಕ್ಲೂಡಿಂಗ್ ಲೈವ್ ಪ್ರಾಕ್ಟೀಸ್ ಸೆಷನ್. ಅಂದ್ರೆ 14 ಥಿಯರಿಟಿಕಲ್ ಕ್ಲಾಸ್ ಮತ್ತೆ 1 ಲೈವ್ ಪ್ರಾಕ್ಟೀಸ್ ಸೆಷನ್. ಎಷ್ಟಾಯ್ತು? 15 ಕ್ಲಾಸಸ್. ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್, ದಟ್ ಈಸ್ 6 + 1 7 classes. The last chapter, that is sources of energy, 6 classes including live practice session. Got it? ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಡ್ವೈಸ್ ಅಥವಾ ಸಜೆಷನ್ ಅನ್ಕೊಳ್ಳಿ. ಏನು ಅಂತಂದ್ರೆ, ಡು ನಾಟ್ ಮಿಸ್ ಲರ್ನಿಂಗ್ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಅಂಡ್ ಫೋರ್ತ್ ಚಾಪ್ಟರ್. ಬೇಕಿದ್ರೆ ಲಾಸ್ಟ್ ಚಾಪ್ಟರ್ ಬಿಟ್ಬಿಡಿ, ಸೋರ್ಸ್ ಆಫ್ ಎನರ್ಜಿ, ನೋ ವರೀಸ್. ಈ ಫಸ್ಟ್ 4 ಚಾಪ್ಟರ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇದು ಯಾಕೆ ಅಂತಂದ್ರೆ, ನೀವು ಮುಂದೆ ಆಫ್ಟರ್ 10, ಇಫ್ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಇಫ್ ಯು ವಾಂಟ್ ಟು ಬಿಕಮ್ ಅ ಎಂಜಿನಿಯರ್, ನೀವು ಸೈನ್ಸ್ ತಗೊಳ್ಳೇಬೇಕು. ಸೈನ್ಸ್ ತಗೊಂಡ್ರೆ ಫಿಸಿಕ್ಸ್ ಕಂಪಲ್ಸರಿ. ಓಕೆ, ನಿಮಗೆ ಬೈಪಿಸಿ MPC ಅಂತ ಬರುತ್ತೆ ಸೈನ್ಸ್ಗೆ ಬಂದ್ರೆ. ಓಕೆ, ಬೈಪಿಸಿ ಅಂತಂದ್ರೆ ಯು ಹ್ಯಾವ್ ಎ ಚಾಯ್ಸ್, ಒಂದು ಸಬ್ಜೆಕ್ಟ್ನ ಬಿಡ್ಬೋದು. ಬೈಪಿಸಿ ತಗೊಂಡ್ರೆ, ಬೈಪಿಸಿ ಅಂತಂದ್ರೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ. MPC ಅಂದ್ರೆ ಮ್ಯಾಥ್ಸ್, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಇಲ್ಲಿ ಬರೀತೀನಿ ನೋಡಿ. ಬೈಪಿಸಿ ಅಂಡ್ MPC ನೋಡಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಓಕೆ, ನಮ್ಮ ಸ್ಟೇಟ್ ಅಲ್ಲಿರೋದು ಕರ್ನಾಟಕದಲ್ಲಿ PCMB ಮೇಜರ್ ಕಾಲೇಜ್ಗಳಲ್ಲಿ ನಿಮಗೆ 4 ಸಬ್ಜೆಕ್ಟ್ನ ಆಫರ್ ಮಾಡ್ತಾರೆ. PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಇನ್ನೊಂದು ಬರುತ್ತೆ PCMCS ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಇಲ್ಲಿ ನೋಡಿ, ನಿಮಗೆ ಆಪ್ಷನ್ಸ್ ಇರುತ್ತೆ. ಏನು? ನೀವು ಮ್ಯಾಥ್ಸ್ ಆದರೂ ಬಿಡ್ಬೋದು, ಕಂಪ್ಯೂಟರ್ ಸೈನ್ಸ್ ಆದರೂ ಬಿಡ್ಬೋದು, ಅಥವಾ ಬಯಾಲಜಿ ಆದರೂ ಬಿಡ್ಬೋದು. ಬಟ್ ಫಿಸಿಕ್ಸ್ ಈಸ್ ಕಂಪಲ್ಸರಿ. ಫಿಸಿಕ್ಸ್ ಈಸ್ ಕಂಪಲ್ಸರಿ. ಫಿಸಿಕ್ಸ್ ಏನಿದೆಯಲ್ಲ, ಕಂಪಲ್ಸರಿ. ನೀವು ಯಾವುದೇ ಸ್ಟ್ರೀಮ್ ತಗೊಂಡ್ರು ಫಿಸಿಕ್ಸ್ ಈಸ್ ಕಂಪಲ್ಸರಿ. ಈ ಫಿಸಿಕ್ಸ್ ಕಂಪಲ್ಸರಿ ಅಂದ್ರೆ ಈ 4 ಚಾಪ್ಟರ್ಸ್ ಏನಿದೆಯಲ್ಲ, ಫಸ್ಟ್ 4 ಚಾಪ್ಟರ್ಸ್ ನಿಮಗೆ ಸೆಕೆಂಡ್ ಇಯರ್ ಅಲ್ಲಿ ಬರುತ್ತೆ. ಸೆಕೆಂಡ್ ಇಯರ್ PUC ಅಥವಾ 12th CBSE ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ಈ 4 ಚಾಪ್ಟರ್ ಮೇಲೆ ನಿಮಗೆ ಸೆಕೆಂಡ್ ಇಯರ್ ಫುಲ್ ಸಿಲೆಬಸ್ ಇದೆ. ಆಲ್ಮೋಸ್ಟ್ 60% ಆಫ್ ದ ವೇಟೇಜ್ ಫ್ರಮ್ ದೀಸ್ 4 ಚಾಪ್ಟರ್ಸ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೇನಾದ್ರೂ ಇಲ್ಲಿ ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಸೆಕೆಂಡ್ ಇಯರ್ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದಾನೇ ಸ್ವಲ್ಪ ಇವಾಗಲೇ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಟಾಪಿಕ್ಗಳನ್ನ 4 ಟಾಪಿಕ್ಗಳನ್ನ ಕಲ್ತು ಬಿಡಿ. ಓಕೆ, ಇಗ್ನೋರ್ ಮಾಡಕ್ಕೆ ಹೋಗ್ಬೇಡಿ. ಲಾಸ್ಟ್ ಚಾಪ್ಟರ್ ಇಟ್ಸ್ ಯುವರ್ ವಿಶ್, ಓದದಿ ಇದ್ರೂ ನಡೆಯುತ್ತೆ. ಯಾಕಂದ್ರೆ ಇಲ್ಲೇ ಡ್ರಾಪ್ ಆಗಿಬಿಡುತ್ತೆ, ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಬಟ್ ಈ 4 ಚಾಪ್ಟರ್ ಇದೆಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅಲ್ಲಿ ನೀವು 12th ಗ್ರೇಡಲ್ಲಿ ಕಲಿತೀರಾ. ಅದು ಕಾಂಪಿಟೇಟಿವ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಅಥವಾ JEE ನೀಟ್ ಅಂತ ಕರೀತಿರಲ್ಲ ಅದೂ ಆಗಿರ್ಬೋದು. ಈ 4 ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ದ ರೀಸನ್, ಕೈಂಡ್ ರಿಕ್ವೆಸ್ಟ್ ಅಥವಾ ಸಜೆಷನ್, ಓಕೆ, ನಿಮ್ಮ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಈ 4 ಚಾಪ್ಟರ್ಸ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಗಾಟ್ ಇಟ್? ಸೊ ಟೋಟಲ್ ಎಷ್ಟು ಕ್ಲಾಸಸ್ ಅದು? 9, 6, 15 and 7, ಟೋಟಲ್ 43. ರೈಟ್? ಸೊ ನೆಕ್ಸ್ಟ್ ಪ್ಲಾನ್ ಏನು? ಇವಾಗ ನಮಗೆ ಟೋಟಲ್ ಕ್ಲಾಸ್ ಎಷ್ಟಾಯಿತು? 43 ಇನ್ಕ್ಲೂಡಿಂಗ್ ಲೈವ್ ಪ್ರಾಕ್ಟೀಸ್ ಸೆಷನ್. ಅದನ್ನ ಯಾವ ತರ ಪ್ಲಾನ್ ಮಾಡೋದು? ಸೊ ಸಪೋಸ್ ನೀವು ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ಮಾಸ್ಟರ್ ಪ್ಲಾನ್ ಏನು? ಇಫ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಪ್ರತಿ ತಿಂಗಳಲ್ಲೂ ನಮಗೆ 4 ವೀಕ್ಸ್ ಇರುತ್ತೆ. ಒಂದೊಂದು ಟೈಮಲ್ಲಿ ನಮಗೆ 5 ವೀಕ್ಸ್ ಬರುತ್ತೆ. ಆನ್ ಅಂಡ್ ಆವ್ರೇಜ್ ಆಗಿ 4 ವೀಕ್ಸ್ ಇರುತ್ತೆ ಪರ್ ಮಂತ್.
ಡಿಸೆಂಬರ್ ಅಂದ್ರೆ ನಾವು ಡೆಡ್ ಲೈನ್ ಯಾವಾಗ ಇಟ್ಕೊಳ್ಳೋಣ, ಫೆಬ್ರವರಿ. ಓಕೆ, ಡೆಡ್ ಲೈನ್ ಇಸ್ ಫೆಬ್ರವರಿ, ಡಿಸೆಂಬರ್ ಟು ಫೆಬ್ರವರಿ ಅಂದ್ರೆ 3 months. ಡಿಸೆಂಬರ್, ಜನವರಿ, ಫೆಬ್ರವರಿ, 3 months. 3 months ಅಂದ್ರೆ ನೋಡಿ, ಫೈನಲ್ ಮಂತ್ ಫೆಬ್ರವರಿ, ಸ್ಟಾರ್ಟಿಂಗ್ ಫ್ರಮ್ ಡಿಸೆಂಬರ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಡಿಸೆಂಬರ್, ಮತ್ತೆ ಫೈನಲ್ ಮಂತ್ ಎಷ್ಟು ಅನ್ಕೊಂಡಿದ್ವಿ, ಫೆಬ್ರವರಿ. ಟೋಟಲ್ ಮಂತ್ಸ್ ಲೆಫ್ಟ್, ಎಷ್ಟು ಮಂತ್ಸ್ ಲೆಫ್ಟ್ ಆಗಿದೆ ನಮಗೆ, 3 months. ಇಲ್ಲಿ ನೀವು ಏನ್ ಫಾಲೋ ಮಾಡ್ಬೇಕಂದ್ರೆ 4x4 ರೂಲ್ಸ್. 4x4 ರೂಲ್ಸ್ ಅಂದ್ರೇನು, ನೀವು ಜಸ್ಟ್ 4 days, ಜಸ್ಟ್ 4 hours ಇನ್ ಎ ವೀಕ್ ಓದಿದ್ರು ಸಾಕು. 1 week ಅಲ್ಲಿ 7 days ಇರುತ್ತೆ. ನಾನು ಹೇಳ್ತಿರೋದು 7 days ಓದಿ ಅನ್ನಲ್ಲ, ಜಸ್ಟ್ 4 days, ಎನಿ 4 days, ಇಟ್ಸ್ ಯುವರ್ ವಿಶ್. ನೀವು ಫಸ್ಟ್ 4 days ಓದ್ತಿರೋ ಅಥವಾ ಲಾಸ್ಟ್ 4 days ಆಫ್ ದ ವೀಕ್ ಓದ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಅಥವಾ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ನಿಮ್ಮಿಷ್ಟ ಅದು. ಫಸ್ಟ್ 4 days ಆಫ್ ದ ವೀಕ್ ಅಥವಾ ಲಾಸ್ಟ್ 4 days ಆಫ್ ದ ವೀಕ್, ಯಾವುದು ಡೇಸ್ ನಿಮಗೆ ಕಂಫರ್ಟೇಬಲ್ ಅನ್ಸುತ್ತೆ ಅವನ್ನ ತಗೊಳ್ಳಿ. 4 days ಇನ್ ಎ ವೀಕ್, ಆ 4 days ಅಲ್ಲೂ ಸಹಿತ ನೀವು ಫುಲ್ ಡೇ ಓದಿ ಅನ್ನಲ್ಲ. ನಾನು ಜಸ್ಟ್ ಏನ್ ಮಾಡ್ತೀನಿ, 40 minutes to 1 hour ಮಾತ್ರ ಓದಿ. ಇಡೀ ದಿನದಲ್ಲಿ ಕೇವಲ 1 hour ಓದಕ್ಕಾಗಲ್ವಾ ನಿಮಗೆ? ಡೆಫಿನೆಟ್ಲಿ ಆಗೇ ಆಗುತ್ತೆ. ದ್ಯಾಟ್ ಟು 4 days ಇನ್ ಎ ವೀಕ್. ಗಾಟ್ ಇಟ್? 4x4 ರೂಲ್ ಅಂದ್ರೆ 4 hours 4 days ಇನ್ ಎ ವೀಕ್. ಓಕೆ, 4 hours 4 days ಇನ್ ಎ ವೀಕ್ ಅಂದ್ರೆ ಪ್ರತಿದಿನ 1 hour. ಗಾಟ್ ಇಟ್? ಸೊ ಟೋಟಲ್ ಅವರ್ಸ್ ಟು ಸ್ಟಡಿ ಇನ್ ಎ ಡೇ, ಜಸ್ಟ್ 1 hour. ಜಸ್ಟ್ 1 hour, ಜಸ್ಟ್ 1 hour, ಕೇವಲ 1 hour ಮಾತ್ರ ಓದಿ. ಓಕೆ, ಟೋಟಲ್ ಅವರ್ಸ್ ಟು ಸ್ಟಡಿ ಇನ್ ಎ ವೀಕ್, ದಿನಕ್ಕೆ 1 hour ಅಂದ್ರೆ ವೀಕ್ಲಿ 4 days ಅಂತಂದ್ರೆ 4 days ಅಲ್ಲಿ 1 hour ಅಂದ್ರೆ 4 hours. 4 hours. ಟೋಟಲ್ ಮಂತ್ಸ್ ಎಷ್ಟು? 3 months. ಟೋಟಲ್ ನಂಬರ್ ಆಫ್ ವೀಕ್ಸ್ ಆನ್ ಅಂಡ್ ಆವರೇಜ್ ಆಗಿ ನಾನು 4 weeks ಅನ್ಕೊಂಡ್ರೆ, ಓಕೆ, ಆನ್ ಅಂಡ್ ಆವರೇಜ್ ಆಗಿ 4 weeks ಅನ್ಕೊಂಡ್ರೆ 4 into 3, 4 weeks ಇನ್ ಎ ಮಂತ್. ಎಷ್ಟು ಮಂತ್ಸ್ ಇದೆ? 3 months. 4 into 3, that is 12. ರೈಟ್? 12 weeks ಸಿಗುತ್ತು. ಓಕೆ, ಟೋಟಲ್ ನಂಬರ್ ಆಫ್ ಅವರ್ಸ್ 12 weeks. ವೀಕ್ಲಿ ಎಷ್ಟು ಡೇಸ್ ಸ್ಟಡಿ ಮಾಡಬೇಕು? 4 days. ಆ 4 days ಅಲ್ಲಿ ಪರ್ ಡೇ ಎಷ್ಟು ಅವರ್ ಓದಬೇಕು? ಕೇವಲ 1 hour. ಸೊ ಇಲ್ಲಿ 12 into 4, 48 hours ಅಂದ್ರೆ ನೀವು ಜಸ್ಟ್ 3 months ಅಲ್ಲಿ, ನೀವು 3 months ಅಲ್ಲಿ ಕೇವಲ 48 hours ಓದಿದ್ರು ಯು ಕ್ಯಾನ್ ಸ್ಕೋರ್ ವೆರಿ ವೆರಿ ಗುಡ್ ಮಾರ್ಕ್ಸ್. ಓಕೆ, 48 hours. ಸರ್ ನಮಗೆ 43 ಕ್ಲಾಸಸ್ ಮಾತ್ರ ಇದೆಯಲ್ಲ, ಇನ್ನು 5 classes ಎಕ್ಸ್ಟ್ರಾ ಆಗುತ್ತಲ್ಲ. ನಮಗೆ ಬೇಕಾಗಿರೋದು ಜಸ್ಟ್ ಎಷ್ಟು? 43 days ಬೇಕು. ವಾಟ್ ಅಬೌಟ್ +5? ಇಲ್ಲಿ ನೋಡಿ, 5 ಚಾಪ್ಟರ್ಸ್ ಇದೆಯಲ್ಲ, 1 day ರಿವಿಷನ್. ಒಂದೊಂದು ಚಾಪ್ಟರ್ 1 day, 1 chapter ರಿವಿಷನ್. 1 chapter ರಿವಿಷನ್ ಮಾಡ್ಕೊಳ್ಳಿ. ಸೊ ದೇರ್ ಫೋರ್ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡಿದಾಗೂ ಈಗ ಇರುತ್ತೆ, ಅದೇ ರೀತಿ ರಿವಿಷನ್ಸ್ ಆಯ್ತಾ ಮಾಡ್ತೀರಾ. ಗಾಟ್ ಇಟ್? ಟಿಲ್ ಫೆಬ್ರವರಿ. ರೈಟ್? ಸೊ ಇಲ್ಲಿ ನೋಡಿ, 43 hours ಪ್ರಿಪರೇಷನ್ and 5 hours revision. ಓಕೆ, ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ 1 hour ಅಂದ್ರೂ 1 hour ಸ್ಪೆಂಡ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ವಿಡಿಯೋಸ್ ನೋಡಿ ಆಲ್ಮೋಸ್ಟ್ 40 to 50 minutes ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಇನ್ನೂ 10 minutes ಉಳಿಯುತ್ತೆ. ಆಮೇಲೆ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಓದಿದ್ರು ನಿಮ್ಮ ಇಷ್ಟ ಅದು. ಓಕೆ, ಇಷ್ಟ ಆಯ್ತು. ಓಕೆ, ಸೊ ಈ ತರ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಮೋರ್ ದೆನ್ 95%. ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 100% ಇನ್ ಫಿಸಿಕ್ಸ್. ಈ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ. ಓಕೆ, ಸೊ ನೀವು ನೋಡ್ಬೋದು, ಅವರ್ ಗ್ರೇಟೆಸ್ಟ್ ವೀಕ್ನೆಸ್ ಲೈಸ್ ಇನ್ ಎ ಗಿವಿಂಗ್ ಅಪ್. ಸರ್ ಇದುವರೆಗೆ ಓದಿಲ್ಲ ನಾವು, ಇನ್ನು ಮುಂದೆ ಏನು ಓದ್ತೀವಿ ಹೇಳಿ ಅನ್ನೋರು ಇರ್ತಾರೆ. ಅಂಥವ್ರಿಗೆ ಈ ಸ್ಟೇಟ್ಮೆಂಟ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ವೀಕ್ನೆಸ್ ಏನಂತಂದ್ರೆ ಗಿವಿಂಗ್ ಅಪ್. ಆಯಿತು, ನನ್ನಿಂದ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಫಸ್ಟ್ ತೆಗಿರಿ. ಓಕೆ, ಈ ಮೈಂಡ್ ಸೆಟ್ ಇದ್ರೆ ನಮಗೆ ಆಗೋ ಕೆಲಸಗಳನ್ನು ಆಗಲ್ಲ. ಯಾವಾಗಲೂ ಛಲದಿಂದ, ಹಠದಿಂದ ಓದಬೇಕು. ಗಾಟ್ ಇಟ್? ಸೊ ನೀವು ಮುಂದೆ ಹ್ಯಾಪಿಯಾಗಿರಬೇಕು, ನಿಮ್ಮ ಪೇರೆಂಟ್ಸ್ ಪ್ರೌಡ್ ಆಗಿ ಇರಬೇಕು, ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್
ನಿನ್ನ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗಬೇಕು ಅಂದರೆ ಡೆಫಿನೆಟ್ಲಿ ಯು ಶುಡ್ ಬಿ ಸಕ್ಸಸ್ಫುಲ್. ನೀವು ಹೇಳ್ಬೋದು ಸರ್ ಸಕ್ಸಸ್ಫುಲ್ ಆಗಲಿ ಮನೇಲಿ ಮರ್ಯಾದೆ ಸಿಗಲ್ವಾ? ತಂದೆ ತಾಯಿ ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ, ಅವ್ರ ಪ್ರೀತಿ ಅದೇ ಥರ ಇರುತ್ತೆ. ಓಕೆ, ನಮ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಓದಿಸ್ತಿದ್ದಾರೆ, ನಮ್ಗೆ ಏನು ಬೇಕೋ ಅದೆಲ್ಲ ತಂದು ಕೊಡ್ತಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಮಾಡಬೇಕಲ್ವಾ? ಅವ್ರು ಏನೂ ಕೇಳಲ್ಲ, ಎಕ್ಸ್ಟ್ರಾ ಏನೂ ಕೇಳಲ್ಲ. ನೀವು ಚೆನ್ನಾಗಿರ್ಬೇಕು, ನೀವು ಹ್ಯಾಪಿಯಾಗಿರಬೇಕು. ಅವರು ಅಷ್ಟೇ ಅಂದ್ಕೊಳ್ಳೋದು. ನೀವು ಹ್ಯಾಪಿಯಾಗಿದ್ದರೆ ಅದೇ ಅವ್ರಿಗೆ ಹೆಚ್ಚು. ಬಟ್ ನೀವು ಸಕ್ಸಸ್ಫುಲ್ ಆದರೆ, ನಿಮಗೆ ಓದಿಸ್ತಿದ್ದಾರೆ, ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಿದ್ದಾರೆ, ಅವ್ರಿಗೆ ಒಳ್ಳೆ ರಿಸಲ್ಟ್ ತೋರಿಸಿ. ಅಪ್ಪ ಅಮ್ಮ ನಾನು ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ತಂದಿದ್ದೀನಿ ಅಂತ ತೋರಿಸಿ. ಅವ್ರು ಎಷ್ಟು ಪ್ರೌಡ್ ಫೀಲ್ ಆಗ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇಮ್ಯಾಜಿನೇಷನ್ನೇ ನಿಮಗೆ ಇಷ್ಟು ಖುಷಿ ಕೊಡ್ತಿದೆ ಅಂದರೆ ರಿಯಾಲಿಟಿ ಇನ್ನೂ ಎಷ್ಟು ಖುಷಿ ಕೊಡ್ಬೋದು ಯೋಚನೆ ಮಾಡಿ. ಓಕೆ, ಸೊ ನೀವು ಓದ್ತಾ ಇರಿ. ಓಕೆ, ಬಿ ಹ್ಯಾಪಿ, ಹ್ಯಾಪಿ ಲರ್ನಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.